ವೀಕ್ಷಕರೇ, ಸುಹಾಸಿನಿ ಕಾರ್ಯಕ್ರಮಕ್ಕೆ ಸ್ವಾಗತ. ಮದುವೆ ಅನ್ನೋದು ಪ್ರತಿಯೊಬ್ಬರ ಜೀವನದಲ್ಲೂ ಪ್ರಮುಖ ಘಟ್ಟ. ಈ ಮದುವೆ ವಿಚಾರದಲ್ಲಿ ಈಗ ಒಂದು ಹೊಸ ಟ್ರೆಂಡ್ ಶುರುವಾಗಿದೆ. ತನ್ನ ಅಳಿಯ ವಿದೇಶದಲ್ಲಿ ಕೆಲಸ ಮಾಡಬೇಕು ಅಂತ ಪ್ರತಿಯೊಬ್ಬರು ಆಸೆ ಪಡ್ತಾರೆ. ಆದರೆ ಆ ಸಂದರ್ಭದಲ್ಲಿ ಎಲ್ಲೋ ಎಡವಟ್ಟಾಗಿ ಜೀವನ ನರಕ ಆಗ್ಬಿಡುತ್ತೆ. ಯಾಕೆ ಹಾಗಾಗತ್ತೆ? ಹಾಗೇನಾದರೂ ಆದರೆ ಅದಕ್ಕೆ ಸೊಲ್ಯೂಷನ್ ಏನು, ಯಾವ ರೀತಿ ಪರಿಹಾರ ಕಂಡುಕೋಬಹುದು? ಇದೇ ವಿಷಯದ ಬಗ್ಗೆ ಇವತ್ತಿನ ಸುಹಾಸಿನಿ ಬೆಳಕುಚೆಲ್ಲುತ್ತೆ. ಒನ್ಸ್ ಅಗೇನ್ ವೆಲ್ಕಮ್ ಟು ದ ಶೋ. ನಾನು ಭಾವನಾ. ಇದ್ರ ಬಗ್ಗೆ ಸಲಹೆ ನೀಡೋದಕ್ಕೆ ನಮ್ಮ ಜೊತೆ ಅಡ್ವೊಕೇಟ್ ರಾಜೇಶ್ವರಿ ಅವರಿದ್ದಾರೆ. ರಾಜೇಶ್ವರಿ ಅವರ ಕಾರ್ಯಕ್ರಮ ಸ್ವಾಗತ. ನಾರ್ಮಲಿ ಎಲ್ಲರ ಜೀವನದಲ್ಲೂ ಈ ಮ್ಯಾರೇಜ್ ಅನ್ನು ತುಂಬಾನೇ ಮುಖ್ಯ ಅನ್ಸುತ್ತೆ. ಆದರೆ ಕೆಲವೊಬ್ಬರು ವಿದೇಶದಲ್ಲಿ ಕೆಲಸ ಮಾಡುವಂತಹ ಮಕ್ಕಳಿಗೆ ತಮ್ಮ ಮಗಳನ್ನ ಕೊಟ್ಟು ಮದುವೆ ಮಾಡಬೇಕು ಅನ್ಕೋತಾರೆ. ಆ ಸಂದರ್ಭದಲ್ಲಿ ಸಾಕಷ್ಟು ಗೊಂದಲ ಉಂಟಾಗುತ್ತೆ. ಅಂದರೆ ಅವರಲ್ಲಿ ಸರಿಯಾದ ಅಂಡರ್ಸ್ಟ್ಯಾಂಡಿಂಗ್ ಇರಲ್ಲ ಅಥವಾ ಬೇರೆ ಯಾವುದೇ ರೀತಿ ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗುತ್ತೆ. ಇದಕ್ಕೆ ಕಾರಣ ಏನು ಅಂತೀರಾ? ಭಾವನಾ, ಅದು ಅಬ್ರಾಡ್ ಲೈಫ್ ಇದೆಲ್ಲ, ಅದು ಹೇಳ್ಕೊಳಕ್ಕೆ ಆಗಲ್ಲ. ಜೈಲೇ ಬೆಟ್ರ್ ಅನ್ಸ್ಬಿಡತ್ತೆ. ಯಾಕಂದರೆ ಜೈಲಲ್ಲಿ ಅಟ್ಲೀಸ್ಟು ರೂಮ್ ಮೇಟ್ಸ್ ಇರ್ತಾರೆ. ಅಲ್ಲಿ ಐಸೋಲೇಷನ್ ಅಂತ ಒಬ್ಬರೇ ಆ ಹುಡುಗಿ 4 ವಾಲ್ಸಲ್ಲಿ ಆ ಮನೆ ಒಳಗಡೆ ಇರಬೇಕಂದ್ರೆ ಆ ಮಗು, ಹೆಣ್ಮಗು ಹೆಂಗೆ ಸಫರ್ ಮಾಡ್ತಾ ಇರ್ತಾಳೆ ಅಂದರೆ ಹೇಳಕ್ಕೆ ಆಗಲ್ಲ. ಒಂದೊಂದು ಸಲ ಎಷ್ಟು ಡಿಪ್ರೆಷನ್ಗೆ ಹೊಟ್ಟೋಗ್ತಾರೆ ಅಂದರೆ ಒಂದು ಕಡೆಯಿಂದ ಗೋಡೆ ಹೊಡ್ಕೊಂಡು ಬರೋನ್ವಾ ಟೈಮ್ ಪಾಸ್ಗೆ ಅಟ್ಲೀಸ್ಟು ಆ ಥರ ಲೆವೆಲ್ಗೆ ಹೊಟ್ಟೋಗ್ತಾರೆ. ಆ ಐಸೋಲೇಷನಿಂದನೇ ಸಾಕಷ್ಟು ಲೇಡೀಸು ಸಫರ್ ಮಾಡೋದು. ಇನ್ನೊಂದು ಲ್ಯಾಂಗ್ವೇಜ್ ಪ್ರಾಬ್ಲಮ್ಸ್ ಇರುತ್ತೆ, ಕಮ್ಯುನಿಕೇಷನ್ಸ್ ಇರಲ್ಲ. ಈ ಕಡೆ ಅವ್ರ ಅಪ್ಪ ಅಮ್ಮನ ಹತ್ರ ಹೇಳ್ಕೊಳಕ್ಕಾಗಲ್ಲ. ಬಟ್ ಗಂಡಂದ ರೆಸ್ಪೆಕ್ಟ್ನ ಕಾಪಾಡ್ಕೊಬೇಕು ಅಂತ ಹೆಣ್ಮಗು ಹೇಳ್ಕೊಳ್ಳಲ್ಲ. ಸೊ ಎಲ್ಲ ಪ್ರಾಬ್ಲಮ್ಸು ಆ ಹುಡುಗಿಗೆ ಕಾಡ್ತಾ ಇರುತ್ತೆ. ಬಟ್ ಅಬ್ರಾಡ್ ಮ್ಯಾರೇಜು ಅಂತ ಹೇಳಬೇಕಾದ್ರೇ ಪೇರೆಂಟ್ಸ್ ತುಂಬಾ ಪ್ರಿಕಾಷನ್ಸ್ ತೊಗೊಬೇಕಾಗಿರುತ್ತೆ. ಅದು ಗ್ಲಾಮರಸ್ ಲೈಫು, ದುಡ್ಡಿರುತ್ತೆ ಅಂತ ಕಳಿಸ್ಬಿಡೋದು, ಅಲ್ಲಿ ನೋಡಿದ್ರೆ ಏನೂ ಇರಲ್ಲ. ಸೊ ಏನಾದರೂ ಇದು ಸ್ಟೆಪ್ಸು ಅವರು ಖಂಡಿತ ದೇ ಹ್ಯಾವ್ ಟು ಟೇಕ್ ಟು ಸೇಫ್ ಗಾರ್ಡ್ ಆ ಹುಡುಗಿ ಲೈಫ್ನ ಹೆಂಗೆ ನಾವು ಸೇಫ್ ಗಾರ್ಡ್ ಮಾಡಬೇಕು ಅಂತ ಇಟ್ ಈಸ್ ಪೇರೆಂಟ್ಸ್ ಡ್ಯೂಟಿ. ಅವರು ಮಾಡಬೇಕಾಗಿರುತ್ತೆ. ಫಸ್ಟ್ ಆಫ್ ಆಲ್ ಆ ಹುಡುಗಂದು ಪಾಸ್ಪೋರ್ಟ್ ಕಾಪಿ ತೊಗೊಬೇಕು. ಫಸ್ಟ್ ಆಫ್ ಆಲ್ ಪಾಸ್ಪೋರ್ಟ್ ಕಾಪಿ ತೊಗೊಂಡು ಆ ಹುಡುಗಂದು ಇಮಿಗ್ರೇಷನ್ ಸ್ಟೇಟಸ್ ಏನಿದೆ, ಅಲ್ಲಿರೋ ಐಡೆಂಟಿಫಿಕೇಷನ್ ಕಾರ್ಡ್ ತೊಗೊಳ್ಳಿ. ಎಲ್ಲಿ ಕೆಲಸ ಮಾಡ್ತಾಯಿದ್ದಾನೆ, ಕೆಲಸ ಮಾಡ್ತಾಯಿದ್ರೆ ಈಸ್ ಇಟ್ ಸೊ ಆ ಕಂಪ್ನಿಗೆ ವೆರಿಫೈ ಮಾಡಬೇಕು. ಈ ಥರ ಕಂಪ್ನಿಯಲ್ಲಿ ನೀವು ಆ ಹುಡುಗ ಕೆಲಸ ಮಾಡ್ತಾ ಹೇಗೆ ವೆರಿಫಿಕೇಶನ್ ಹೇಗೆ? ಇವಾಗ ಯಾವುದೋ ಹಳ್ಳಿಯಲ್ಲಿರೋರು ಕೂಡ ಎಲ್ಲೋ ಅಮೆರಿಕಾಲಿರುವಂತಹ ಅಳಿಯ ಅನ್ನೋ ಒಂದು ಖುಷಿಯಲ್ಲಿರ್ತಾರೆ. ಅವರಿಗೆ ಈ ಪಾಸ್ಪೋರ್ಟ್ ಆಗಲಿ ಅಥವಾ ಯಾವ ಕಂಪನಿಲಾಗ್ಲಿ ಕೆಲಸ ಮಾಡ್ತಿದ್ದಾರೆ ಇವನ್ನೆಲ್ಲ ವೆರಿಫೈ ಮಾಡುವಂತಹ ಒಂದು ಮೈಂಡ್ ಇರೋದಿಲ್ಲ. ಇನ್ ಕೇಸ್ ಅವ್ರು ಮಾಡಬೇಕು ಅನ್ಕೊಂಡ್ರು ಯಾವ ರೀತಿ ಮಾಡಬೇಕು ಅಂತ ಗೊತ್ತಾಗೋದಿಲ್ಲ. ಅದು ತುಂಬಾನೇ ಕಷ್ಟ ಆಗುತ್ತೆ. ಅವಾಗ ಇಗ್ನೋರೆನ್ಸ್ ಇಸ್ ಆಲ್ಸೋ ವೆರಿ ಬ್ಯಾಡ್. ನೀವು ಇದೆಲ್ಲ ರಿಸ್ಕ್ ತಗೊಳ್ದೇನೆ ಫೈನಲೈಸ್ ಮಾಡದೆ ಡಿಸಿಷನ್ಸ್ ತಗೊಳ್ಳೇಬೇಡಿ ಅಬ್ರಾಡ್ ಮ್ಯಾರೇಜ್ಗೆ. ದಯವಿಟ್ಟು ಪಾಸ್ಪೋರ್ಟ್ ನೋಡಿ, ಅವ್ರು ಕೊಟ್ಟಿರೋ ಹೆಸರು ನಿಮ್ಗೆ ಹೇಳಿರೋ ಹೆಸರು ಸೇಮಾ. ಇದು ಎಲ್ಲರೂ ಮೋಸ ಹೋಗ್ತಾರೆ ಹುಡುಗಿರು. ವಿದೇಶದಲ್ಲಿ ಕೆಲಸ ಮಾಡ್ತಾ ಇದ್ದಾನೆ, ಚೆನ್ನಾಗಿರ್ತಾನೆ ಅಂತ ಏನೋ ಗ್ಲಾಮರಸ್ ಲೈಫು, ಸೆಕ್ಯೂರ್ಡ್ ಗ್ಲಾಮರಸ್ ಲೈಫ್ ಬಿಡಿ, ಸೆಕ್ಯೂರ್ಡ್ ಲೈಫ್. ಅಪ್ಪ ಅಮ್ಮ ಬಂದು ಹುಡುಗಿನ ಮದುವೆ ಮಾಡಿ ತಳ್ಳಾಕಲ್ಲ. ಇವ್ರು ಸೆಕ್ಯೂರ್ಡ್ ಲೈಫ್ ಚೆನ್ನಾಗಿರಲಿ ನಮ್ಮ ಹೆಣ್ಮಗು ಅಂತ ಹೇಳಿ ಕಳಿಸ್ಕೊಡ್ತಾರೆ. ಅಲ್ಲಿ ಹೋದ್ರೇ ಗೊತ್ತಾಗುತ್ತೆ ಎಷ್ಟು ಹಾರಿಬಲ್ ಲೈಫು ಅಂತ. ಅಲ್ಲಿಂದ ಬಂದವರು ಆ ಪ್ಲೇಸ್ ಏನೋ ಲಂಡನ್ ಥರ ಪೋರ್ಟ್ರೇ ಮಾಡ್ತಾರೆ. ಅಲ್ಲಿ ಹೋದ್ರೇ ಗೊತ್ತಾಗುತ್ತೆ ಅದೊಂದು ಸ್ಲಮ್ ಇರುತ್ತೆ. ಆ ಹುಡುಗಿಗೆ ಎಷ್ಟು ಸರ್ಪ್ರೈಸಸ್ ವೆಯ್ಟ್ ಆಗ್ತಾ ಇರತ್ತಂದರೆ ಇಟ್ ಈಸ್ ವೆರಿ ಡಿಫಿಕಲ್ಟ್ ಆ ಹುಡುಗಿಗೆ ಸಸ್ಟೈನ್ ಮಾಡೋಕ್ಕೆ. ಸೊ ಮದುವೆ, ಅಬ್ರಾಡ್ ಮದುವೆ ಅಂತ ಅಂದಿದ ತಕ್ಷಣ ಎಲ್ಲ ಡಾಕ್ಯುಮೆಂಟ್ಸು ನೀವು ಸ್ಕ್ರೂಟನೈಸ್ ಮಾಡಲೇಬೇಕು. ಪಾಸ್ಪೋರ್ಟಿಂದ ಹಿಡಿದು ಆ ಒಂದು ಐಡೆಂಟಿ ಕಾರ್ಡು, ವರ್ಕ್ ಪರ್ಮಿಟ್ ಇದ್ರೆ ವರ್ಕ್ ಪರ್ಮಿಟು, ವೀಸಾ ಇದ್ದರೆ ಯಾವ ವೀಸಾ ಎಲ್ಲ ನೋಡ್ಬಿಟ್ಟು ಅವು ಇದು ಟ್ಯಾಕ್ಸ್ ರಿಟರ್ನ್ಸ್, ಬ್ಯಾಂಕ್ ಅಕೌಂಟ್ಸ್ ಇದೆಲ್ಲ ಹೋಮ್ವರ್ಕ್ ಮಾಡಲೇಬೇಕು ಭಾವನಾ. ಇಲ್ಲ ಅಂದರೆ ತುಂಬಾ ಕಷ್ಟ. ಆಮೇಲೆ ಕಷ್ಟ ಬಂದಮೇಲೆ ಅಯ್ಯೋ ಆಗೋಯ್ತಲ್ಲ ಅಂತ ಹೇಳಬಾರ್ದು, ಆ ಥರ ಆಗುತ್ತೆ. ಓಕೆ, ಇವಾಗ ವೆರಿಫಿಕೇಶನ್ ಮಾಡಬೇಕು ಅಂದರೆ ಯಾವೆಲ್ಲ ಪ್ರೋಸೆಸ್ ಇರುತ್ತೆ? ಅಂದರೆ ಹೇಗೆ ಮಾಡಬೇಕಾಗುತ್ತೆ? ಇವಾಗ ನಾರ್ಮಲ್ ಹ್ಯೂಮನ್ ಬೀಯಿಂಗ್, ಅದೇ ಹೇಳಿದೆ, ಗ್ರಾಮೀಣ ಪ್ರದೇಶದಲ್ಲಿರೋ ಒಬ್ಬ ವ್ಯಕ್ತಿ ಕೂಡ ಅಮೆರಿಕ ಅಳಿಯ ಬರ್ತಾನೆ ಅಂದರೆ ಖುಷಿಯಿಂದಾನೇ ಮದುವೆ ಮಾಡ್ಕೊಡ್ತಾನೆ. ಅಂತಹ ಒಬ್ಬ ವ್ಯಕ್ತಿ ವೆರಿಫಿಕೇಶನ್ ಮಾಡಬೇಕು ಅಂದರೆ ಹೇಗಿದೆ ಪ್ರೋಸೆಸ್? ಅದು ಎಲ್ಲಿ ಹೋಗಿ ಅವ್ರು ವೆರಿಫೈ ಮಾಡ್ಕೋಬೇಕಾಗುತ್ತೆ? ಇವೆಲ್ಲ
ಇದು ನಾರ್ಮಲ್ ಏಜೆನ್ಸೀಸ್ ಇರ್ತಾರೆ, ಈ ಟ್ರಾವೆಲ್ ಏಜೆನ್ಸೀಸ್ ಇರ್ತಾರೆ. ಟಿಕೆಟ್ ನೀವು ಯಾರ ಹತ್ರ ಟಿಕೆಟ್ ತೊಗೊಂಡು ಪರ್ಚೇಸ್ ಮಾಡ್ತೀರೋ ಅವ್ರಿಗೆ ಬೇಸಿಕ್ ನಾಲೆಜ್ ಇದೆಲ್ಲ ಇರುತ್ತೆ. ಈ ಥರ ಈಗ ಪ್ರಪೋಸಲ್ ಬಂದಿದೆ, ಕ್ಯಾನ್ ವಿ ಇದು ಮಾಡ್ಕೊಬೋದಾ ಅಂತ ಕೇಳ್ಬೋದು, ಅದನ್ನು ಮಾಡ್ಬೋದು. ಈ ಜಾತಕ ನೋಡ್ತಿರೋ ಇಲ್ವೋ ಈ ಪೇಪರ್ಸ್ನ ಖಂಡಿತ ನೋಡಿ. ಓಕೆ, ಇನ್ನೊಂದೇನಂದ್ರೆ ವಿದೇಶದಲ್ಲಿ ಹೋಗಿ ಮದುವೆ ಆಗಿ ಜಗಳ ಆಡೋದು ಒಂದು ಕೇಸಸ್ ಆದ್ರೆ, ಹೋಗಿ ಅಲ್ಲಿ ಹೆಣ್ಮಕ್ಳನ್ನ ಟಾರ್ಚರ್ ಮಾಡೋದೇ ಜಾಸ್ತಿ ಆಗಿದೆ ಇತ್ತೀಚಿನ ದಿನದಲ್ಲಿ. ಅಂದ್ರೆ ಇಲ್ಲಿಂದ ಏನೋ ಮದುವೆ ಮಾಡಿ ಕರ್ಕೊಂಡು ಹೋಗ್ಬಿಡ್ತಾರೆ, ಅಲ್ಲಿ ಮಾನಸಿಕವಾಗಿ ಶಾರೀರಿಕವಾಗಿ ಹಿಂಸೆಗಳು ನಡೀತಾ ಇರತ್ತೆ. ಏನ್ ಧೈರ್ಯ ಅಂದ್ರೆ ಅವ್ರಿಗೆ ನಾನು ಇಂಡಿಯಾ ಬಿಟ್ಟಿದ್ದೀನಿ ಏನೂ ಮಾಡೋಕ್ಕಾಗಲ್ಲ ಅಂತ ಒಂದು ಧೈರ್ಯ ಅವರಲ್ಲಿ ಯಾವಾಗಲೂ ಇದ್ದೇ ಇರುತ್ತೆ. ಆ ಧೈರ್ಯದಿಂದನೇ ಅವ್ರು ಮಾಡೋದು. ಇವಾಗ ಅವ್ರು ಸಪ್ರೇಟಾಗಿ ಅಬ್ರಾಡಲ್ಲಿ ಇದ್ರೂ ಫುಲ್ ಕಂಟ್ರೋಲು ಇಲ್ಲಿಂದ ಅಪ್ಪ ಅಮ್ಮ ಕಂಟ್ರೋಲ್ ಮಾಡ್ತಾರೆ. ಫೋನಲ್ಲಿ ಒಂದು ಬೇಳೆ ತಗೊಳ್ಬೇಕಂದ್ರೂ ಅಮ್ಮ ಬೇಳೆ ತಗೊಳ್ಳ, ಇದು ತೊಗೊತಾ ಇದ್ದೀನಿ ಅದು ತೊಗೊತಾ, ಇಲ್ಲಿಂದ ಡೈರೆಕ್ಷನ್ಸ್ ಹೋಗ್ತಾನೇ ಇರುತ್ತೆ. ಅಷ್ಟು ಕಂಟ್ರೋಲ್ ಆ ಹುಡುಗನ ಮೇಲೆ ಇಟ್ಟಿರ್ತಾರೆ ಪೇರೆಂಟ್ಸು. ಆ ಹುಡುಗಿಗೆ ಇಂಡಿವಿಜುವಾಲಿಟಿನೇ ಇರಲ್ಲ. ಫಸ್ಟು ಸೋಷಲ್ ಕಾಂಟ್ಯಾಕ್ಟ್ನ ಬೆಳೆಸೋಕ್ಕೆ ಬಿಡಲ್ಲ. ಅಂಥ ಜನರು ಸೋಷಲ್ ಕಾಂಟ್ಯಾಕ್ಟ್ಸೇ ಬೆಳೆಯೋಕ್ಕೆ ಬಿಡಲ್ಲ. ಆ ಹುಡುಗಿ ಒಬ್ಬಳೇ ಇದ್ದು ಹೆಂಗೆ ಸಸ್ಟೈನ್ ಮಾಡ್ತಾಳೆ ಹೇಳಿ? ಅವಾಗ ಕಷ್ಟ ಆಗುತ್ತೆ. ಅದಕ್ಕೆ ಆ ಹುಡುಗಿ ಹೋಗೋಕ್ಕೆ ಮುಂಚೆನೇ ಸ್ವಲ್ಪ ಎಕ್ಸ್ಪೋಜರ್ ಈ ಥರ ಆಗತ್ತೆ. ಹಂಗಾದರೆ ಅವ್ರಿಗೆ ಇಂಡಿಯನ್ ಹೈ ಕಮಿಷನ್ ಅಂತ ಒಂದಿದೆ ಅಂತ ಗೊತ್ತಾಗಲ್ಲ. ಆ ಲೋಕಲ್ ಲ್ಯಾಂಗ್ವೇಜ್ ಬರದೆ ಲೋಕಲ್ ಪೊಲೀಸ್ನ ಅಪ್ರೋಚ್ ಮಾಡೋಕ್ಕೆ ಬರಲ್ಲ. ಅಟ್ಲೀಸ್ಟ್ ಅಲ್ಲಿ ಬಂದು ನಮ್ಮ ಕನ್ನಡ ಸಂಘಗಳು ಇರ್ತವೆ, ತಮಿಳ್ ಸಂಗಮ್ ಇರುತ್ತೆ, ನೀವು ಅಟ್ಲೀಸ್ಟ್ ನೀವು ರಿಕ್ವೆಸ್ಟ್ ಮಾಡ್ಕೊಬೋದು. ಇಲ್ಲ ಎವ್ರಿ ಇಂಡಿಯನ್ ಹೈ ಕಮಿಷನ್ ವೆಲ್ಫೇರ್ ಆಫೀಸರ್ ಅಂತ ಇರ್ತಾರೆ. ಸೊ ಅವರು ಈ ಥರ ಪ್ರಾಬ್ಲಮ್ಸ್ನ ಖಂಡಿತ ಅವರು ಕನ್ಸಿಡರ್ ಮಾಡೇ ಮಾಡ್ತಾರೆ. ಬಿಕಾಸ್ ಯಾರೇ ಸಿಟಿಸನ್ ಅಬ್ರಾಡ್ ಹೋದರೆ ಇಂಡಿಯನ್ ಹೈ ಕಮಿಷನ್ ಈಸ್ ರೆಸ್ಪಾನ್ಸಿಬಲ್. ಓಕೆ, ಸೊ ಅವ್ರು ಈಕ್ವಲ್ ರೆಸ್ಪಾನ್ಸಿಬಿಲಿಟಿ ತಗೊಳ್ಳೋದ್ರಿಂದ ನೀವು ಅವ್ರನ್ನ ಅಪ್ರೋಚ್ ಮಾಡಬೇಕು ಅಂತ ಹೇಳ್ಕೊಡ್ಬೇಕು. ಈ ಹುಡುಗಿಗೆ ಎಷ್ಟು ಹರಾಸ್ಮೆಂಟ್ಸ್ ಇರುತ್ತಂದರೆ, ಮದುವೆ ಮಾಡಿಕೊಂಡು ಹನಿಮೂನ್ ಮುಗಿಸ್ಕೊಂಡು ಹೊರಟೋಗ್ತಾರೆ. ಮೀನ್ ಟೈಮ್ ಈ ಹುಡುಗಿ ಪ್ರೆಗ್ನೆಂಟ್ ಆಗಿರ್ತಾಳೆ, ಡೆಲಿವರಿನೂ ಆಗತ್ತೆ. 3-4 ವರ್ಷ ಆದ್ರೂ ಆ ಹುಡುಗಿ ನೋಡೋಕ್ಕೆ ಬರಲ್ಲ, ಮಗು ನೋಡೋಕ್ಕೆ ಬರಲ್ಲ. ಆ ಥರ ಇರ್ರೆಸ್ಪಾನ್ಸಿಬಲ್ ಪರ್ಸನ್ಸು ಅವೈಲಬಲ್ ಇರ್ತಾರೆ. ಆದರೆ ಹೇಳೋದು ಎಜುಕೇಟೆಡ್ ಪೀಪಲ್ ಅಂತ ಹೇಳ್ತಾರೆ. ಸೊ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ನೋಡಿ, ತುಂಬ ರಿಲೇಟಿವ್ಸ್ ಇರೋಷ್ಟು ಫ್ಯಾಮಿಲಿ ಚೆನ್ನಾಗಿರ್ತಾರೆ. ಅವ್ರಿಗೆ ಭಯ ಇರುತ್ತೆ ರೀ, ಈ ರಿಲೇಟಿವ್ಸ್ ಇರ್ತಾರಲ್ಲ, ನಮಗೆ ಇನ್ಹಿಬಿಷನ್ಸ್ ಇರುತ್ತೆ ಅವ್ರಿಗೆ. ಅವ್ರು ಹೇಳಿದ್ರೆ ಹೆಂಗೆ, ಇವ್ರು ಹೇಳಿದ್ರೆ, ಯಾವ ಫ್ಯಾಮಿಲಿಗೆ ರಿಲೇಟಿವ್ಸೇ ಇಲ್ವೋ ಸ್ವಲ್ಪ ಯು ಹ್ಯಾವ್ ಟು ಬಿ ಕೇರ್ಫುಲ್. ಆ ಥರ ಯು ಹ್ಯಾವ್ ಟು ಡೂ ಸಮ್ ಹೋಮ್ವರ್ಕ್. ಈ ಥರ ಅಬ್ರಾಡದು ಮಾಡಿದಾಗ ಮ್ಯಾರೇಜು ಸ್ವಲ್ಪ ಈ ಡಾಕ್ಯುಮೆಂಟ್ಸ್ ಎಲ್ಲ ಖಂಡಿತ ನೋಡಲೇಬೇಕು ಭಾವನ. ಅಲ್ಲ, ಇವಾಗ ಫಾರಿನ್ಗೆ ಹೋಗಿದ್ದು ಆಯ್ತು, ಮಗಳನ್ನ ಮದುವೆ ಮಾಡಿಕೊಟ್ಟಿದ್ದು ಆಯ್ತು, ಅಲ್ಲಿ ಆ ರೀತಿ ಒಂದ್ ವೇಳೆ ಆಕೆಗೆ ಆ ರೀತಿ ಮೆಂಟಲ್ ಅಂಡ್ ಫಿಸಿಕಲ್ ಟಾರ್ಚರ್ ಆಗ್ತಾ ಇದೆ ಅಂತಂದ್ರೆ ಅವಾಗ ಏನ್ ಮಾಡ್ಬೇಕಂದ್ರೆ ಕಮ್ಯುನಿಕೇಶನ್ಸ್ ರೆಗ್ಯುಲರ್ ಆಗಿ ಕಾನ್ಸ್ಟೆಂಟ್ ಆಗಿ ಪೇರೆಂಟ್ಸ್ ಇಲ್ಲಿಂದ ಮಾಡಬೇಕು. ಆ ಹುಡುಗಿಗೂ ಇನ್ಸ್ಟ್ರಕ್ಟ್ ಮಾಡಬೇಕು, ಅಲ್ಲಿಂದ ನೀನು ಇಂಟಿಮೇಟ್ ಮಾಡ್ತಾರೋ ಏನೇನು ಆಗ್ತಾ ಇದೆ ಅಂತ. ಸೊ ಇಲ್ಲಿಂದ ನಾವು ಎನಿ ಅಡ್ವೊಕೇಟ್ ಕ್ಯಾನ್ ಹೆಲ್ಪ್ ಟು ಮೇಕ್ ಎ ಬ್ಯಾಕ್ಗ್ರೌಂಡ್. ಬರೋಕ್ಕೆ ಮುಂಚೆ ಏನೇನು ಮಾಡಬೇಕು ಅದೆಲ್ಲ ಮಾಡ್ಬೋದು. ಫಸ್ಟು ಅವರು ಅಲ್ಲೇ ಪೊಲೀಸ್ ಕಂಪ್ಲೇಂಟ್ ಕೊಡ್ಬೋದು, ಇಂಡಿಯನ್ ಹೈ ಕಮಿಷನ್ಗೆ ಕೊಡ್ಬೋದು. ಬಟ್ ಫಾರ್ ಆಲ್ ದಿಸ್ ಪಾಸ್ಪೋರ್ಟು ನಂಬರ್ ಕೇಳ್ತಾರೆ ಹಸ್ಬೆಂಡು. ಸೊ ನಿಮಗೆ ಯು ಶುಡ್ ಹ್ಯಾವ್ ದ ಕಾಪಿ ಆಫ್ ಎ ಪಾಸ್ಪೋರ್ಟ್ ಆಫ್ ದ ಹಸ್ಬೆಂಡ್ ಇಸ್ ವೆರಿ ವೆರಿ ಮಚ್ ನೆಸರಿ. ಯಾರು ಹೋಗ್ತಾರೋ ಪಾಸ್ಪೋರ್ಟ್ ಅವ್ರದ್ದು ಡಾಕ್ಯುಮೆಂಟ್ಸ್ ಒಂದು ಸೆಟ್ಟು ನೀವು ಇಟ್ಕೊಳ್ಳಿ. ಆ್ಯಂಡ್ ನಾನು ಏನು ಹೇಳೋದಂದರೆ ಅಬ್ರಾಡ್ ಹೋಗೋ ಹೆಣ್ಮಕ್ಳು ಯಾವಾಗಲೂ ನಿಮ್ಮ ಪಾಸ್ಪೋರ್ಟ್ ನಿಮ್ಮ ಹತ್ರ ಇರಬೇಕು. ಓಕೆ, ಇಲ್ಲಾಂದರೆ ಅದಕ್ಕಿಂತ ನರ್ಗ ಯಾವುದಿಲ್ಲ. ಯಾಕಂದರೆ ನೀವು ದೇಶ ಬಿಟ್ಟು ಹೊರಗಡೆ ಬರೋಕ್ಕೂ ಆಗಲ್ಲ. ಅಷ್ಟು ಹರಾಸ್ಮೆಂಟ್ ಇದ್ದಾಗ ನಿಮಗೆ ಪಾಸ್ಪೋರ್ಟ್ ಬೇಕೇ ಬೇಕಲ್ವಾ? ಸೊ ಎನಿ ಟೈಮ್ ನಿಮ್ಮ ಪಾಸ್ಪೋರ್ಟ್ ನಿಮ್ಮ ಕಸ್ಟಡಿಯಲ್ಲಿ ನೀವು ಇಟ್ಕೊಳ್ಳಿ. ಆ್ಯಂಡ್ ಇವಾಗ ಏನೇ ಅಬ್ರಾಡ್ ಹುಡುಗ ಬಂದರೆ ರಿಜಿಸ್ಟ್ರೇಷನ್ ಇಸ್ ಮಸ್ಟ್. ಮ್ಯಾರೇಜ್ ರಿಜಿಸ್ಟ್ರೇಷನ್ ಅದರಲ್ಲೇ ಅವ್ರದ್ದು ಅಲ್ಲಿ ಸೆಕ್ಯೂರಿಟಿ ನಂಬರ್ ಅಂತ ಇರುತ್ತೆ, ಇಲ್ಲ ವರ್ಕ್ ಪರ್ಮಿಟ್ ನಂಬರ್ ಅಂತ ಇರುತ್ತೆ. ಅದನ್ನು ದಯವಿಟ್ಟು ಅದನ್ನು ಎಂಟ್ರಿ ಮಾಡ್ಕೊಳ್ಳಿ. ದ ಬೆಸ್ಟ್ ಥಿಂಗ್ ಇಸ್ ಅಫಿಡವಿಟ್ ಮಾಡ್ಕೊಂಡ್ಬಿಡ್ಬೇಕು. ಆ ಹುಡುಗನ ಹತ್ರ ಅಲ್ಲಿ ಸ್ವೇರ್ ಮಾಡಿಸ್ಕೊಬೇಕು. ಎಲ್ಲಿ? ಅಬ್ರಾಡಲ್ಲಿ. ಈ ಥರ ನನಗೆ ಮ್ಯಾರೇಜ್ ಆಗಿಲ್ಲ, ಈ ಕೆಲಸದಲ್ಲಿ ಇದ್ದೀನಿ, ನನಗೆ ಇನ್ಕಮ್ ಇಷ್ಟು ಫೈನಾನ್ಸ್ ಇದೆ, ಎಲ್ಲ ಡೀಟೇಲ್ಸು ಆ ಅಫಿಡವಿಟಲ್ಲಿ ಮಾಡ್ಕೊಂಡು ಸ್ವೇರ್ ಮಾಡ್ಕೊಂಡು ಬರಲಿ. ಯಾವಾಗ ಅವ್ನು ಫ್ರಾಡ್ ಮಾಡ್ತಾನೋ ಆ ಕೋರ್ಟು ಯು ಕ್ಯಾನ್
ಟೇಕ್ ಎ ಸಿವಿಯರ್ ಆಕ್ಷನ್ ಫಾರ್ ಪೆರ್ಜುರಿ ಆಗುತ್ತೆ. ಓಕೆ, ಇದ್ರ ಬಗ್ಗೆ ಇನ್ನಷ್ಟು ಮಾತಾಡ್ತೀನಿ. ವೀಕ್ಷಕರೇ, ಇತ್ತೀಚಿನ ದಿನದಲ್ಲಿ ಭಾರತದಲ್ಲಿ ಹಾಲಿಡೇ ಮ್ಯಾರೇಜಸ್ ಜಾಸ್ತಿ ಆಗಿದೆ, ಅಂದರೆ ರಜಾ ದಿನದ ಮದುವೆಗಳು ಜಾಸ್ತಿ ಆಗ್ತಾ ಇದೆ. ಹಾಗಂದ್ರೆ ಏನು, ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ಸುಹಾಸಿನಿಯಲ್ಲಿ ಒಂದು ವಿರಾಮ.